ನಾವು ಈಗ ಜೈಪುರ್ ಲೆಗ್ಗಿಗೆ ಬಂದಿದ್ದೀವಿ. ಜೈಪುರ್ ಲೆಗ್ಗಲ್ಲಿ ಇಲ್ಲೂ ಕೂಡ ನಮಗೆ ಐದು ಮ್ಯಾಚ್ ಉಂಟು. 5ರಿಂದ 6 ಮ್ಯಾಚ್ ಇದೆ. ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಇಲ್ಲೂ ಕೂಡ ನಾವು ಹಿಂದೆ ನಡೆದ 2 ಮ್ಯಾಚ್ನಲ್ಲಿ ಹೇಗೆ ಒಳ್ಳೆ ಪ್ರದರ್ಶನ ನೀಡಿದ್ರು ಹುಡುಗರು, ಅದೇ ರೀತಿ ಒಳ್ಳೆ ಪ್ರದರ್ಶನ ನೀಡಿ ನಮ್ಮ ಟೀಮ್ನ ಗೆಲುವಿನ ಹಾದಿಯಲ್ಲಿ ತಗೊಂಡೋಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಆಗಿದೆ. ನಾನು ಬೆಂಗಳೂರು ಬುಲ್ಸ್ನ ಎಲ್ಲ ಅಭಿಮಾನಿಗಳಿಗೆ ನಾನು ಮನವಿ ಮಾಡ್ತೀನಿ, ನೀವು ಇಲ್ಲಿ ಜೈಪುರಲ್ಲಿ ಹೇಗೆ ಜೈಪುರ್ಗೆ ಸಪೋರ್ಟ್ ಕೊಡ್ತಾರೆ ಅದು ಹೆಚ್ಚಿನ ರೀತಿಯಲ್ಲಿ ಬೆಂಗಳೂರು ಬುಲ್ ಫಾಲೋವರ್ಸ್ ನೀವೆಲ್ಲರೂ ಫ್ಯಾನ್ಸ್ ಎಲ್ಲ ಏನಿದ್ದೀರಾ ಇಲ್ಲಿ ಜೈಪುರ್ನಲ್ಲಿ ಬಂದು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲ ಹೇಳಿ ನಮಗೂ ಕೂಡ ಇಲ್ಲಿ ಜೈಪುರ್ನಲ್ಲಿ ಸಪೋರ್ಟ್ ಸಿಕ್ಕಲಿ. ಒಂದು ಕಡೆ ಸಪೋರ್ಟ್ ಸಿಕ್ದಂಗೆ ಅವ್ರಿಗೆ ಮಾರಲ್ ಅಪ್ ಆಗುತ್ತೆ, ಅವ್ರಿಗೆ ಖುಷಿ ಬರುತ್ತೆ, ಗ್ಯಾಲರಿ ಫುಲ್ಲು ಸಪೋರ್ಟ್ ಸಿಗ್ತಿದೆ ಅಂತ ಆ ಖುಷಿನಲ್ಲಿ ಆ ಪ್ರೋತ್ಸಾಹದಲ್ಲಿ ಅವ್ರು ಚೆನ್ನಾಗಿ ಆಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಜೈಪುರ. ಅದರಿಂದ ನಿಮ್ಮ ಸ್ನೇಹಿತರುಗಳಿಗೆ ಮಿತ್ರರಿಗೆ ಬಂಧು ಮಿತ್ರರಿಗೆ ಹೇಳಿ ಇಲ್ಲಿ ಬಂದು ನಮಗೂ ಕೂಡ ಜೈಪುರ್ನಲ್ಲಿ ಸಪೋರ್ಟ್ ಮಾಡಿ ಅಂತ. ಖಂಡಿತ ಅವ್ರು ಎಷ್ಟೇ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಒಂದು ಪ್ರೆಷರ್ ಇರುತ್ತೆ, ಇಲ್ಲಿ ಗೆಲ್ಲೇಬೇಕಂತ. ನಮ್ಗೆ ಯಾವ ಪ್ರೆಷರ್ ಇಲ್ಲ. ನಮ್ಮ ಮೇಲೆ ನಾನೇನು ತಗೊಂಡಿದ್ದೀನಿ ಟೀಮ್ ಹುಡುಗರು ಎಲ್ಲ ನನಗೆ ಕಾನ್ಫಿಡೆಂಟ್ ಇದೆ. ನಾನು ಮಾಡಿರೋ ಕೋಚಿಂಗ್ ಅವ್ರ ಮೇಲೆ ಟೀಮು ಚೆನ್ನಾಗಿದೆ. ಅವ್ರು ಗೆಲ್ಲಬೇಕು ಅಂತ ಆಡಿದ್ದಲ್ಲಿ ಖಂಡಿತ ಗೆದ್ದೇ ಗೆಲ್ತಾರೆ. ಬಟ್ ಒಳಗಡೆ ಆಡೋರವರು ನಾನು ಹೊರಗಡೆಯಿಂದ ನಾನು ಹೇಳ್ಕೊಡ್ಬೋದು ಅಷ್ಟೇ, ನಾನು ಒಳಗಡೆ ಇಳಿದು ಆಡೋಕ್ಕೋಗಲ್ಲ. ಅದರಿಂದನೇ ಒಳಗಡೆ ಆಡೋವಂಥ ಹುಡುಗರು ಪ್ಲ್ಯಾನ್ ಮಾಡಿ ಶಾಂತಿಯಿಂದ ಪೇಷನ್ಸ್ ಅಂತೇಳಿ ಹೇಳ್ತೀವಿ, ಪೇಷನ್ಸಿಂದ ಆಡಿ ಪ್ಲ್ಯಾನ್ ಮಾಡಿ ಆಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ಇವ್ರನ್ನೂ ಕೂಡ ನಾವು ಸೋಲಿಸ್ಬೋದು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ.